ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರತಿದಿನ ಆತನ ಕೃಪೆ ಹೊಸದಾಗಿದೆ. ಮುಂಜಾನೆಯಲ್ಲಿ ಆತನನ್ನು ಹುಡುಕುವವರು ಆತನನ್ನು ಕಂಡುಕೊಳ್ಳುವರು. ಆದ್ದರಿಂದ ಮುಂಜಾನೆ ಎದ್ದ ಕೂಡಲೇ ನಾವು ದೇವರನ್ನು ಹುಡುಕಬೇಕು, ಆತನ ಕೃಪೆಯನ್ನು ಪ್ರತಿನಿತ್ಯ ಹೊಂದಿಕೊಳ್ಳಬೇಕು. ಒಂದೊಂದು ದಿನ ಬಾಳುವುದಕ್ಕೂ ದೇವರ ಕೃಪೆ ನಮಗೆ ಅವಶ್ಯ ಅಲ್ಲವಾ? ಆದ್ದರಿಂದ ಪ್ರತಿನಿತ್ಯ ಕಾದಿದ್ದು ಆತನ ಕೃಪೆಯನ್ನು ಹೊಂದಿಕೊಳ್ಳಬೇಕು. ಈ ಸ್ಥಳ ಎಲ್ಲಿ? ಇದು ಬಹಳ ಸುಂದರವಾಗಿದೆ ಎಂದು ಹೇಳುತ್ತೀರಾ? ಇದು ಮಲೇಷಿಯಾ ದೇಶದಲ್ಲಿರುವಂಥ ಒಂದು ಭಾಗ. ಮಲೇಷಿಯಾ ದೇಶದಲ್ಲಿ 2 ಭಾಗಗಳಿದೆ. ಒಂದು ಪೂರ್ವದಲ್ಲಿರುವಂಥ ಮಲೇಷಿಯಾ, ಇನ್ನೊಂದು ಪಶ್ಚಿಮ ಭಾಗದಲ್ಲಿರುವ ಮಲೇಷಿಯಾ. ಪೂರ್ವ ಮಲೇಷಿಯಾ ಎಂಬುದಾಗಿ ಕರೆಯಲ್ಪಡುವುದರಲ್ಲಿ 2 ರಾಜ್ಯಗಳಿವೆ, ಸಬಾ ಮತ್ತು ಸಾರವಾಕ್. ಇದು ಒಂದು ಪ್ರತ್ಯೇಕವಾದಂಥ ದ್ವೀಪವಾಗಿದೆ. ಅದರಲ್ಲಿ ಸಾರವಾಕ್ ಎಂಬಂತ ಒಂದು ರಾಜ್ಯ, ಅದರಲ್ಲಿ ಮಿರಿ ಎಂಬಂತ ಒಂದು ಪಟ್ಟಣ ಇದೆ. ಅಲ್ಲಿಂದಲೇ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಹಿಂದೆ ಕಾಣುತ್ತಾ ಇರುವಂಥದ್ದು ಒಂದು ಸರ್ಕಾರಿ ಕಟ್ಟಡ, ಅದನ್ನು ಕೌನ್ಸಿಲ್ ಎಂಬುದಾಗಿ ಕರೆಯುತ್ತಾರೆ. ಅನೇಕ ಸರ್ಕಾರಿ ಸಭೆಗಳು ಆ ಸ್ಥಳದಲ್ಲಿ ನಡೆಯುತ್ತದೆ. ಬಹಳ ಸುಂದರವಾದ ತೋಟಗಳು, ಒಳ್ಳೆ ನಿಸರ್ಗ, ಇದೆಲ್ಲ ಕೂಡ ಇಲ್ಲಿ ಇದೆ. ಜನರು ಇಲ್ಲಿ ಬೆಳಗಿನ ಸಮಯದಲ್ಲಿ ವಾಕಿಂಗ್ ಎಲ್ಲ ಬರುತ್ತಾರೆ, ನಡೆಯುತ್ತಾ ಇದ್ದಾರೆ. ಅದನ್ನೆಲ್ಲ ನೋಡಬಹುದು. ನೀವು ವಾಕಿಂಗ್ ಮಾಡುತ್ತೀರಾ? ಬೆಳಗ್ಗೆ ಎದ್ದು ಒಂದು 40 ನಿಮಿಷವಾದರೂ ನಡೆಯಬೇಕು. ಒಳ್ಳೆ ಆರೋಗ್ಯವಾಗಿ ಇರಬೇಕು ಅಂದರೆ ಮೊದಲನೇದಾಗಿ ಎದ್ದು ಪ್ರಾರ್ಥನೆ ಮಾಡಬೇಕು. ನಂತರ ನಮ್ಮ ಶರೀರದ ಆರೋಗ್ಯಕ್ಕಾಗಿ ಒಂದು 40 ನಿಮಿಷಗಳು ನಡೆದರೆ ಆರೋಗ್ಯವಾಗಿ ಇರಬಹುದು. ಸರಿ, ದೇವರು ಇಂದು ಯಾವ ವಾಕ್ಯವನ್ನು ಹೇಳುತ್ತಾರೆ ಅಂದುಕೊಳ್ಳುತ್ತೀರಾ? ಕೀರ್ತನೆಗಳು 91:11ನೇ ವಾಕ್ಯದಲ್ಲಿ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ದೇವರು ನಮ್ಮನ್ನು ಕಾಪಾಡುವುದರಲ್ಲಿ ಅಕ್ಕರೆ ಉಳ್ಳಂಥ ದೇವರು. ನಾವು ಮನೆಯಲ್ಲೇ ಇರುವುದಿಲ್ಲ ಅಲ್ವಾ? ಹೊರಗೆ ಹೋಗುತ್ತೇವೆ, ಕೆಲಸ ಮಾಡುವುದಕ್ಕೆ, ಓದುವುದಕ್ಕೆ, ಸ್ಕೂಲ್ ಕಾಲೇಜ್ಗೆ ಹೋಗುತ್ತೇವೆ, ಬಿಸ್ನೆಸ್ಗೆ ಹೋಗುತ್ತೇವೆ, ಮಾರ್ಕೆಟ್ಗೆ ಹೋಗುತ್ತೇವೆ. ಹೊರಗೆ ಹೋಗದೇ ಇರುವುದಕ್ಕಾಗದು. ಪ್ರತಿನಿತ್ಯ ನಾವು ಅನೇಕ ಪ್ರಯಾಣಗಳನ್ನು ಮಾಡುತ್ತೇವೆ. ಕೆಲವರು ದೂರ ಪ್ರಯಾಣ ಮಾಡುತ್ತಾರೆ, ಬಸ್ನಲ್ಲಿ, ಟ್ರೈನ್ನಲ್ಲಿ, ಕಾರ್ನಲ್ಲಿ, ವಿಮಾನದಲ್ಲಿ ನಾವು ಪ್ರಯಾಣ ಮಾಡುತ್ತೇವಲ್ಲವಾ? ಎಷ್ಟು ಅಪಾಯಗಳು ಇದೆ ಅಲ್ಲವಾ? ನಾವು ನೋಡುತ್ತೇವಲ್ಲ, ವಿಮಾನ ಅಪಘಾತ, ರೈಲು ಅಪಘಾತ, ಅದೇ ರೀತಿ ಕಾರ್ ಅಪಘಾತ, ಹೀಗೆ ಎಷ್ಟು ಆಪತ್ತುಗಳು ಬರುತ್ತವೆ. ಈ ಆಪತ್ತು ತುಂಬಿದಂಥ ಲೋಕದಲ್ಲಿ ಹೇಗೆ ಸುರಕ್ಷಿತವಾಗಿ ಇರುವುದು? ನಮ್ಮ ಸುರಕ್ಷತೆಯ ಕುರಿತಾಗಿ ನಾವು ಅಕ್ಕರೆಯಿಂದ ಇರುವುದಕ್ಕಿಂತ ಹೆಚ್ಚಾಗಿ ದೇವರು ಅಕ್ಕರೆಯಿಂದ ಇದ್ದಾರೆ. ನಮ್ಮನ್ನು ಕಾಪಾಡುವುದಕ್ಕೆ ಆತನು ಅನೇಕ ಕಾರ್ಯಗಳನ್ನು ಮಾಡುವನು. ವಾಕ್ಯದಲ್ಲಿ ಇದೆ, ಆತನು ನಮ್ಮನ್ನು ಬೇಲಿ ಹಾಕಿ ಕಾಪಾಡುವನಂತೆ. ದೇವರು ನಮಗೆ ಬೇಲಿ ಹಾಕಿದರೆ ಅದು ಕಣ್ಣಿಗೆ ಕಾಣದೇ ಇರುವಂತ ಬೇಲಿಯಾಗಿದೆ. ಅದನ್ನು ದಾಟಿ ಯಾರೊಬ್ಬರು ಒಳಗೆ ಬರುವುದಕ್ಕೆ ಆಗದು. ಆತನು ಸುತ್ತಲೂ ಅಗ್ನಿ ಪ್ರಾಕಾರವಾಗಿದ್ದು ಕಾಪಾಡುವನೆಂದು ಹೇಳುತ್ತಾನೆ. ಕಣ್ತೆರೆದು ನೋಡಿರಿ, ಸುತ್ತಲೂ ಏನಾದರೂ ಬೆಂಕಿ ಕಾಣುತ್ತಾ ಇದೆಯಾ? ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಆದ್ರೆ ನೀವು ಪವಿತ್ರಾತ್ಮನಿಂದ ತುಂಬಿ ಒಳಗೆ ಆ ಬೆಂಕಿ ಉರಿಯುತ್ತಾ ಇದ್ದರೆ, ಹೊರಗೆ ಒಂದು ಬೆಂಕಿ ಉರಿಯುತ್ತಾ ಇರುತ್ತದೆ. ಅದು ಸೈತಾನನ ಕಣ್ಣಿಗೆ ಕಾಣುತ್ತದೆ. ಮಾಟ ಮಂತ್ರ ವಾಮಾಚಾರಗಳನ್ನೆಲ್ಲ ಮಾಡಿ ನಾಶ ಮಾಡೋದಕ್ಕೆ ಬಯಸಿದರು. ನಮ್ಮ ಸುತ್ತಲೂ ಬೆಂಕಿ ಉರಿಯುತ್ತಾ ಇರುವುದನ್ನು ನೋಡಿ ಸೈತಾನ ಓಡಿ ಹೋಗುವನು. ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ದೇವರು ನಮ್ಮನ್ನು ಕಾಪಾಡುತ್ತಿದ್ದಾರೆ. ಆ ರೀತಿಯಾಗಿ ಒಂದು ದೇವರು ದೂತರನ್ನು ನಮಗಾಗಿ ಇಟ್ಟಿದ್ದಾರೆ. ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡುವರಂತೆ, ನನ್ನ ಮಕ್ಕಳು ಟ್ರಾವೆಲ್ ಮಾಡುತ್ತಾ ಇದ್ದಾರೆ, ನೀವು ಅವರನ್ನು ಕಾಪಾಡಿರಿ ಎಂಬುದಾಗಿ. ನಮ್ಮ ಸುತ್ತಲೂ ಅವರು ದಂಡಾಗಿ ಇಳಿದು ನಮ್ಮನ್ನು ಕಾಪಾಡುತ್ತಾರೆ. ನನ್ನ ಜೀವಿತದಲ್ಲಿ ನೋಡಿರಿ, ಸೇವೆ ಮಾಡುವುದರಿಂದ ಅರ್ಧ ದಿನಗಳು ಪ್ರಯಾಣದಲ್ಲೇ ಹೋಗಿಬಿಡುತ್ತದೆ. ವಿಮಾನದಲ್ಲಿ, ಹಾಗೆ ರೈಲ್ನಲ್ಲಿ, ಬಸ್ನಲ್ಲಿ, ಕಾರ್ನಲ್ಲಿ, ಈ ರೀತಿ ಅನೇಕ ಪ್ರಯಾಣಗಳನ್ನು ಮಾಡುತ್ತಲೇ ಇರುತ್ತೇವೆ. ಇವುಗಳ ಮಧ್ಯದಲ್ಲಿ ನಾನು ಸುರಕ್ಷಿತವಾಗಿರುವುದಕ್ಕೆ ಮುಖ್ಯವಾದ ಕಾರಣ ದೇವರು ನನಗೆ ಕೊಟ್ಟಿರುವ ಸುರಕ್ಷತೆ. ಆತನು ದೇವದೂತರನ್ನು ನನಗೆ ಕಾವಲಾಗಿ ಕೊಟ್ಟಿದ್ದಾನೆಂದು ನಾನು ನಂಬುತ್ತೇನೆ. ಒಂದು ಪ್ರಯಾಣವನ್ನು ಆರಂಭಿಸುವಾಗಲೇ ಸ್ತೋತ್ರ ಮಾಡುವೆ, ನನ್ನ ಜೊತೆಗೆ ನೀವು ದೂತರನ್ನು ಕಳಿಸುತ್ತಿರುವುದಕ್ಕಾಗಿ ಸ್ತೋತ್ರ ದೇವರೇ. ಆ ರೀತಿ ಸ್ತುತಿಸುವಾಗಲೇ ದೇವರ ಪ್ರಸನ್ನತೆಯನ್ನು ಅರಿಯಬಹುದು. ನಮಗೆ ತಿಳಿಯದೆ ಒಂದು ದೇವರ ಪ್ರಸನ್ನತೆ, ಆತ ನಮ್ಮ ಸಂಗಡ ಇದ್ದಾನೆ. ಇನ್ನೊಂದು ದೇವದೂತರ ಪ್ರಸನ್ನತೆ, ನಮ್ಮ ಸಂಗಡ ಒಬ್ಬರು ಇರುವುದನ್ನು ನಾವು ಅರಿಯಬಹುದು. ದೇವರು ದೇವದೂತರಿಗೆ ಅಪ್ಪಣೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡುವರು. ಅದನ್ನು ನೀವು ನಂಬುವುದಾದರೆ ಆ ಒಂದು ಸುರಕ್ಷತೆಯನ್ನು ನೀವು ಅನುಭವಿಸಬಹುದು. ನನಗೆ ತಿಳಿದಂತ ಒಬ್ಬ ಸೇವಕ ಸಹೋದರ ನೋಡಿರೆ, ಒಮ್ಮೆ ಒಂದು ಪಟ್ಟಣಕ್ಕೆ ಸೇವೆಗಾಗಿ ಹೋಗಿದ್ದರು. ಅವರು ಆ ಮೀಟಿಂಗ್ ಮುಗಿಸಿ ಬರುವುದರೊಳಗೆ ಮಧ್ಯಾಹ್ನ 3 ಗಂಟೆ ಆಯಿತು. ಹೊಟ್ಟೆ ಹಸಿಯುತ್ತಾ ಇದೆ, ಎಲ್ಲಾದರೂ ಹೋಗಿ ಏನಾದರೂ ತಿನ್ನೋಣ ಅನ್ನುವಾಗ ಒಂದು ಹೋಟೆಲ್ ಇತ್ತು. ಮೇನ್ ರೋಡ್ನಲ್ಲೇ ಒಂದು ಹೋಟೆಲ್ ಇತ್ತು, ಆದರೆ ಅದು ಬಹಳ ಹಳೆಯ ಹೋಟೆಲ್. ಒಳಗೆ ಹೋಗಿ ಕುಳಿತುಕೊಂಡಿದ್ದರು, ಹಾಗೆ ಊಟ ಮಾಡುತ್ತಾ ಇದ್ದರು.
ಆಗ ಯಾರೊಬ್ಬರು ಅವರನ್ನು ಹಿಡಿದು ಎಳೆದುಕೊಂಡು ಹೋಗಿ ಹೊರಗೆ ಬಿಟ್ಟರಂತೆ. ಅವರು ಬಂದು ರೋಡ್ನಲ್ಲಿ ಬಿದ್ದಿದ್ದಾರೆ. ಎದ್ದು ನೋಡುತ್ತಾರೆ, ಯಾರು ನಾನು ಊಟ ಮಾಡುತ್ತಾ ಇರುವಾಗ ಕೈ ಹಿಡಿದುಕೊಂಡು ಎಳೆದು ಹೊರಗೆ ಹಾಕಿದ್ದಾರಲ್ಲ ಎಂದು ನೋಡುವಾಗ ದಿಢೀರೆಂದು ಆ ಕಟ್ಟಡ ಕುಸಿದು ಬಿದ್ದಿತು. ಅವರ ಕಣ್ಣ ಮುಂದೆಯೇ ಆ ಕಟ್ಟಡ ಕುಸಿದು ಬಿದ್ದಿತು. ಆಶ್ಚರ್ಯವಾಗಿ ನೋಡುತ್ತಾರೆ, ಅದು ಬಹಳ ಒಂದು ಹಳೆಯ ಕಟ್ಟಡ, ಅದು ಕುಸಿದು ಬೀಳಲಿದೆ. ಇವರಿಗೆ ತಿಳಿಯದು, ಊಟ ಮಾಡುತ್ತಾ ಇದ್ದಾರಲ್ಲ, ಆದರೆ ದೇವರಿಗೆ ಗೊತ್ತು, ನನ್ನ ಸೇವಕನು ಒಳಗೆ ಇದ್ದಾನೆ, ಊಟ ಮಾಡುತ್ತಾ ಇದ್ದಾನೆ, ಅವನಿಗೆ ತಿಳಿಯದು ಒಂದು ಆಪತ್ತು ಬರುತ್ತಿದೆ ಎಂದು. ದೇವರು ತನ್ನ ದೂತನಿಗೆ ಅಪ್ಪಣೆ ಕೊಟ್ಟರು. ಆ ದೂತನು ಅವರ ಕೈಯನ್ನು ಹಿಡಿದುಕೊಂಡು ಎಳೆದು ಹೊರಗೆ ಬಿಟ್ಟನು. ಅವರು ಹೇಳಿದರು, ಆ ದಿನದಲ್ಲಿ ನಾನು ಹಿಂತಿರುಗಿ ನೋಡಿದೆ, ಯಾರೂ ಇಲ್ಲ, ಆದರೆ ದೇವರು ತನ್ನ ದೂತನನ್ನು ಕಳುಹಿಸಿ ನನ್ನನ್ನು ಕಾಪಾಡಿದರು ಎಂಬುದಾಗಿ. ಆ ರೀತಿಯಾಗಿ ನಿಮಗೂ ಕೂಡ ನಡೆದಿರುತ್ತದಲ್ಲ, ಯೋಚಿಸಿ ನೋಡಿರಿ, ನಿಮಗೆ ತಿಳಿಯುತ್ತದೆ. ಯಾರೋ ಬಂದು ನನ್ನನ್ನು ತಳ್ಳಿದ ಹಾಗೆ ಇತ್ತು, ಯಾರೋ ಬಂದು ಎಳೆದ ಹಾಗೆ ಇತ್ತು, ಯಾರೋ ಬಂದು ನನ್ನನ್ನು ತಪ್ಪಿಸಿದರು. ಕಣ್ಣಿಗೆ ಕಾಣದ ಒಂದು ಸುರಕ್ಷತೆ, ದೇವರು ತನ್ನ ದೂತರನ್ನು ಕಳುಹಿಸಿ ನಮ್ಮನ್ನು ಕಾಪಾಡುತ್ತಾರೆ. ನೀವದನ್ನು ನಂಬಿರಿ. ಈಗ ದೇವರನ್ನು ಸ್ತುತಿಸಿರಿ. ಈ ದಿನ ಪೂರ್ತಿ ದೇವರ ಸುರಕ್ಷತೆ ಇರುತ್ತದೆ. ಈ ದಿನ ಮಾತ್ರ ಅಲ್ಲ, ಎಲ್ಲ ದಿನಗಳು ನೀವು ಸ್ತುತಿಸುತ್ತಾ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಆ ಒಂದು ಸುರಕ್ಷತೆಯನ್ನು ನೀವು ಅನುಭವಿಸಬಹುದು. ನಂಬಿಕೆಯಿಂದ ಹೇಳಿರಿ, ದೇವರೇ, ನನ್ನನ್ನು ಕಾಪಾಡುವುದಕ್ಕೆ ನೀವು ದೂತರಿಗೆ ಅಪ್ಪಣೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನನ್ನ ಜೀವನ ಪೂರ್ತಿ ನನ್ನ ಎಲ್ಲ ಪ್ರಯಾಣಗಳಲ್ಲೂ ನನ್ನ ಸಂಗಡಲೇ ಇದ್ದು ನನ್ನನ್ನು ಕಾಪಾಡುವಂತ ದೂತರಿಗಾಗಿ ಯೇಸುವೆ ನಿಮ್ಮನ್ನು ಸ್ತುತಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.